ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಬಹಳ ಮಹತ್ವದ ಸುದ್ದಿ, ಎಲ್ಲ ಮಾಧ್ಯಮಗಳಲ್ಲೂ ಓಡಾಡುವಂತಹ ಸುದ್ದಿ, ನಾಳೆ ಸಚಿವ ಸಂಪುಟದ ಸಭೆಯಲ್ಲಿ ಏನಾಗುತ್ತೆ. 17ನೇ ತಾರೀಕು ಸಂಜೆ 4 ಗಂಟೆಗೆ ಸರಿಯಾಗಿ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಈ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಏನು ವರದಿ ನೀಡಿದೆ, ಆ ವರದಿಯ ಬಗ್ಗೆ ವಿಶೇಷವಾದಂತಹ ಚರ್ಚೆ ನಡೆಯಲಿದೆ. ಬಲ್ಲ ಮೂಲಗಳ ಪ್ರಕಾರ ನಾಳೆ ಇದೊಂದು ವಿಷಯ ಬಿಟ್ಟು ಇನ್ಯಾವುದೇ ವಿಷಯ ಸಚಿವ ಸಂಪುಟದ ಮುಂದೆ ಇಲ್ಲ. ಕಳೆದ ವಾರ ಏನು ಸಿದ್ದರಾಮಯ್ಯ ಅವರು ಸಚಿವ ಸಂಪುಟದ ಸಭೆಯಲ್ಲಿ ಮಂಡನೆ ಮಾಡಿದರು, ಆ ವರದಿ ಇದೀಗ ಕರ್ನಾಟಕದ ಎಲ್ಲೆಡೆ ಕೋಲಾಹಲವನ್ನೇ ಸೃಷ್ಟಿಸ್ತಾ ಇದೆ. ರಾಜಕೀಯ ವಲಯದಲ್ಲಂತೂ ಬಹಳ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಒಂದು ಕಡೆ ಈ ವರದಿ ಬಹಳ ವೈಜ್ಞಾನಿಕವಾಗಿದೆ, ಇದು ಬಹಳ ಚೆನ್ನಾಗಿದೆ, ಅಪ್ಡೇಟ್ ಆಗಿದೆ. ಇತ್ತೀಚೆಗಿನ ವರ್ಷಗಳಲ್ಲಿ ಮಾತ್ರವಲ್ಲ, ಕಳೆದ ಹಲವಾರು ವರ್ಷಗಳಲ್ಲಿ ಇಂತಹದ್ದೊಂದು ವರದಿ ಬಂದೇ ಇಲ್ಲ ಎನ್ನುವಂತಹ ಮಾತು ಹಿಂದುಳಿದ ವರ್ಗಗಳ ನಾಯಕರಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದ್ರೆ, ಬಹಳ ಮುಖ್ಯವಾಗಿ ಮುಂದುವರಿದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಈ ವರದಿಯ ಬಗ್ಗೆ ಬಹಳ ದೊಡ್ಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆ ಚರ್ಚೆ ಬಹಿರಂಗವಾಗಿಯೇ ನಡೀತಾ ಇದೆ. ಅದರಲ್ಲಿ ಎಲ್ಲ ರೀತಿಯ ಸಮುದಾಯದ ಪ್ರಮುಖ ನಾಯಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇದು ಕೇವಲ ಪ್ರತಿಪಕ್ಷಕ್ಕೆ ಮಾತ್ರವಲ್ಲ, BJPಗೆ ಮಾತ್ರವಲ್ಲ, JDSಗೆ ಮಾತ್ರವಲ್ಲ, ಕಾಂಗ್ರೆಸ್ಸಿಗೂ ಕೂಡ ಅತ್ಯಂತ ಮಹತ್ವದ ಒಂದು ಘಟನೆ ಅಂತ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ನಾಯಕರು ಭಾವಿಸಿಕೊಂಡಿದ್ದಾರೆ. ಜಾತಿ ಗಣತಿ ವರದಿ ಎಂದೇ ಪ್ರಸಿದ್ಧವಾಗಿರುವಂತಹ ಈ ಸಾಮಾಜಿಕ ಶೈಕ್ಷಣಿಕ ಗಣತಿಯ ವರದಿ, ಈ ವರದಿಯ ವಿರುದ್ಧದ ಧ್ವನಿ ಎಷ್ಟು ಜೋರಾಗಿ ಇವತ್ತು ಮಾಧ್ಯಮಗಳಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳಿದರೆ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ, ಇದನ್ನು ವಿವಿಧ ಹಂತಗಳಲ್ಲಿ ಚರ್ಚೆ ಮಾಡಬೇಕಾಗಿದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾಳೆ ಸಚಿವ ಸಂಪುಟದ ಸಭೆಯಲ್ಲಿ ಇದರ ಬಗ್ಗೆ ಬಹಳ ವಿಸ್ತಾರವಾದಂತಹ ಚರ್ಚೆ ನಡೆಯುವ ಸಾಧ್ಯತೆ ಬಹಳ ಬಲವಾಗಿದೆ. ಈ ಚರ್ಚೆಯಲ್ಲಿ ಸಹಜವಾಗಿಯೇ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ಜೊತೆಗೆ ಬ್ರಾಹ್ಮಣ ಸಮುದಾಯದ ನಾಯಕರು ಕೂಡ, ಸಚಿವ ಸಂಪುಟದ ಸದಸ್ಯರು ಈ ವರದಿಯ ಲೋಪದೋಷಗಳ ಬಗ್ಗೆ ಮುಖ್ಯಮಂತ್ರಿಯವರ ಗಮನ ಸೆಳೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದೇ ರೀತಿ ಹಿಂದುಳಿದ ವರ್ಗಗಳ ಸಚಿವರು ಮತ್ತು ದಲಿತ ಸಮುದಾಯದ ಸಚಿವರು ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಸಚಿವರು ಈ ವರದಿ ಬಹಳ ಚೆನ್ನಾಗಿದೆ, ಇದರ ಬಗ್ಗೆ ನಾವು ಬಹಳ ಮುಖ್ಯವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎನ್ನುವಂತಹ ಒತ್ತಡವನ್ನು ಹೇರಬಹುದೇ. ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ಒಂದು ರೀತಿಯಲ್ಲಿ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ಒತ್ತಡವೇ ಹೆಚ್ಚು ಬಲವಾದಂತೆ ಸರ್ಕಾರದ ಮೇಲೆ ಕಾಣಿಸ್ತಾ ಇದೆ. ಹಿಂದುಳಿದ ವರ್ಗಗಳ ಹಲವು ನಾಯಕರು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ವರದಿಯ ಬಗ್ಗೆ ದೊಡ್ಡ ಅಧ್ಯಯನ ನಡೆಯಬೇಕು ಮತ್ತು ಇದರ ಹಿನ್ನೆಲೆಯಲ್ಲಿ ಬಹಳಷ್ಟು ದೊಡ್ಡ ಶ್ರಮವನ್ನು ಸರ್ಕಾರ ಹಾಕಿದೆ. 165 ಕೋಟಿ ರೂಪಾಯಿ ಖರ್ಚಾಗಿದೆ. 1,30,000 ಸರ್ಕಾರಿ ನೌಕರರು ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿ ಒಂದು ವೈಜ್ಞಾನಿಕವಾದಂಥ ವರದಿಯನ್ನು ನೀಡಿದ್ದಾರೆ. ಇದನ್ನು ಗಂಭೀರವಾಗಿ ಸರ್ಕಾರ ತೆಗೆದುಕೊಳ್ಳಬೇಕು ಎನ್ನುವಂತಹ ಒತ್ತಡವನ್ನು ಈಗಾಗಲೇ ಹೇರಿದ್ದಾರೆ. ಆದರೆ ಸಹಜವಾಗಿ ನಾವು ನೋಡಿದರೆ ಮಾಧ್ಯಮಗಳ ಮೂಲಕ ನಡೀತಾ ಇರುವಂತಹ ಒತ್ತಡ, ಅದು ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ಒತ್ತಡವೇ ಬಹಳ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈಗಾಗಲೇ ವೀರಶೈವ ಲಿಂಗಾಯತರು ಒಂದು ಸಭೆಯನ್ನು ಮಾಡಿದ್ದಾರೆ. ಅದೇ ರೀತಿ ಒಕ್ಕಲಿಗರು ಪ್ರತ್ಯೇಕವಾದಂತಹ ಒಕ್ಕಲಿಗರ ಸಂಘದ ಆಶ್ರಯದಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಅದೇ ರೀತಿ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಒಕ್ಕಲಿಗ ಸಚಿವರು ಕೂಡ ಒಂದು ಸಭೆಯನ್ನು ನಡೆಸಿದ್ದಾರೆ. ಈ ಮೂರು ಸಭೆಗಳ ಫಲಿತಾಂಶ ಒಂದೇ ದಿಕ್ಕಿನಲ್ಲಿ ಸಾಗ್ತಾ ಇರುವಂತೆ ಕಾಣ್ತಾ ಇದೆ. ಹಾಗಾಗಿ ನಾಳೆ ಸಚಿವ ಸಂಪುಟದ ಮುಂದೆ ಏನು ಆಯ್ಕೆಗಳಿದೆ ಮುಖ್ಯಮಂತ್ರಿ ಅವರಿಗೆ ಅನ್ನೋದ್ರ ಬಗ್ಗೆ ನಾವು ಪರಿಶೀಲಿಸೋಣ. ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ನಾವು ಸಚಿವ ಸಂಪುಟದ ಮುಂದೆ 4 ಆಯ್ಕೆಗಳಿದೆ ಅಂತ ನಾವು ವಿಶ್ಲೇಷಣೆ ಮಾಡಬಹುದು. ಮೊದಲನೇ ಆಯ್ಕೆ ಏನು ಅಂತ ಹೇಳಿದರೆ, ಸಚಿವ ಸಂಪುಟವು ಈ ವರದಿಯನ್ನ ಸಹಜವಾಗಿ ಒಪ್ಪಿಕೊಳ್ಳುವುದು, ಚರ್ಚೆ ಆದ ನಂತರ ಒಪ್ಪಿಕೊಳ್ಳುವುದು. ಎರಡನೇ ಆಯ್ಕೆ ಏನು ಅಂತ ಹೇಳಿದರೆ ಈ ವರದಿಯನ್ನ ತಿರಸ್ಕರಿಸೋದು. ಮೂರನೇ ಆಯ್ಕೆ ಏನು ಅಂತ ಹೇಳಿದರೆ ವಿಧಾನಸಭೆಯ ವಿಶೇಷ ಅಧಿವೇಶನವೊಂದನ್ನು ಕರೆದು, ಅಂದರೆ ಏನು ಜುಲೈ ತಿಂಗಳಲ್ಲಿ ಮಳೆಗಾಲದ ಅಧಿವೇಶನ ನಡೀಬೇಕಾಗಿದೆ, ಆದರೆ ಆ ಅಧಿವೇಶನಕ್ಕಿಂತ ಮುಂಚೆ ಜೂನ್ ತಿಂಗಳಲ್ಲೇ ಬೇಕಿದ್ರೆ ಒಂದು ವಿಶೇಷ ಅಧಿವೇಶನವನ್ನೇ ನಡೆಸಿ ಆ ಅಧಿವೇಶನದಲ್ಲಿ ಈ ವರದಿಯನ್ನು ಚರ್ಚೆಗೆ ಇಡಬಹುದು ಎನ್ನುವಂತಹ ಒಂದು ಪ್ರಸ್ತಾಪ. ನಾಲ್ಕನೇದಾಗಿ, ಇಲ್ಲ ಸದ್ಯಕ್ಕೆ ಇದು ಒತ್ತಡ ಬಹಳ ಹೆಚ್ಚಿರೋದ್ರಿಂದ ಸಚಿವ ಸಂಪುಟದ ಒಂದು ಉಪಸಮಿತಿಯನ್ನು ರಚಿಸಿ ಆ ಉಪಸಮಿತಿ ಇದರ ಸಾಧಕ ಬಾಧಕಗಳ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿ ಇನ್ನೊಂದು ವರದಿಯನ್ನು ಕೊಡಬೇಕು ಎನ್ನುವಂಥ ತೀರ್ಮಾನಕ್ಕೆ ಬರುವುದು. ಈಗಿನ ಪರಿಸ್ಥಿತಿಯಲ್ಲಿ ಸಚಿವ ಸಂಪುಟದ ಒಳಗೆ ಮೇಲ್ಜಾತಿ ಅಂದರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಮತ್ತು ಬ್ರಾಹ್ಮಣ ಸಮುದಾಯದ ಸಚಿವರ ಮಾತೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಇದಕ್ಕೆ 2 ಕಾರಣಗಳಿದೆ. ಸಹಜವಾಗಿ ಸದನದ ಹೊರಗೆ ಇವತ್ತು ಸಮಾಜದಲ್ಲಿ ಕಳೆದ ಒಂದು 5-6 ದಿನಗಳಿಂದ ಏನು ಚರ್ಚೆ ನಡೀತಾ ಇದೆ ಅದನ್ನು ಗಮನಿಸಿದಾಗ ಸಚಿವ ಸಂಪುಟದಲ್ಲಿ ಈ ಹಿಂದೆ ಜಾತಿ ಗಣತಿಯ ಬಗ್ಗೆ ಬಹಳ ಪ್ರಬಲವಾಗಿ ಪ್ರತಿಪಾದಿಸಿದಂತಹ ಸಚಿವರುಗಳು ಈ 3-4 ದಿನದಲ್ಲಿ ಸ್ವಲ್ಪ ಮೌನವಾಗಿದ್ದಾರೆ. ಮಾತ್ರವಲ್ಲ, ಕೆಲವರು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ರೀತಿಯಲ್ಲಿ ಮಾತನಾಡಿರುವುದು ಕೂಡ ಕಂಡು ಬರ್ತಾ ಇದೆ. ಬಹಳ ಮುಖ್ಯವಾಗಿ KN ರಾಜಣ್ಣ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಈ ವರದಿ ಸುಮಾರು 10 ವರ್ಷಗಳ ಹಿಂದೆ ಮಾಡಿರುವಂತಹ ಅಧ್ಯಯನ ವರದಿ ಆಗಿರೋದ್ರಿಂದ
ಆ ವರದಿಯನ್ನು ಇನ್ನೊಂದು ಸಲ ನಾವು ಏನು ಸರ್ವೆ ಮಾಡಬೇಕಾಗಬಹುದು, ಸಮೀಕ್ಷೆ ಮಾಡಬೇಕಾಗಬಹುದು ಎನ್ನುವಂತಹ ಒಂದು ಅಭಿಪ್ರಾಯವನ್ನು ಒಪ್ಪಲೂಬಹುದು ಎನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರ ಕರೆದ ಸಭೆಯಲ್ಲಿ ಕೂಡ ಅನೇಕ ಒಕ್ಕಲಿಗ ಸಚಿವರುಗಳು ಒಂದು ಅಂಶದ ಮೇಲೆ ಹೆಚ್ಚು ಒತ್ತು ಕೊಡಬೇಕೆನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂತಿದೆ. ಅದೇನು ಅಂತ ಹೇಳಿದ್ರೆ, ಜಾತಿ ಗಣತಿಯ ವರದಿಯನ್ನು ನಾವು ಸಚಿವ ಸಂಪುಟ ಸಭೆಯಲ್ಲಿ ವಿರೋಧಿಸ್ಲಿಕ್ಕೆ ಆಗೋದಿಲ್ಲ, ನಾವು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರು ಕೂಡ ವಿರೋಧಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ವರದಿ 10 ವರ್ಷಗಳ ಹಿಂದಿನದ್ದಾಗಿರೋದ್ರಿಂದ ಇದರಲ್ಲಿ ಏನು ಬದಲಾವಣೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಆಲೋಚನೆಗಳನ್ನು ಮಾಡಬೇಕಾಗುತ್ತೆ, ಇನ್ನಷ್ಟು ಚರ್ಚೆ ನಡೀಬೇಕಾಗುತ್ತೆ. ಆದ್ದರಿಂದ ಸದ್ಯಕ್ಕೆ ಇದನ್ನು ಒಂದು ಉಪಸಮಿತಿಗೆ ವಹಿಸಿಕೊಡೋಣ ಎನ್ನುವಂತಹ ಒಂದು ನಿಲುವಿಗೆ ಬರುವ ಸಾಧ್ಯತೆ ಹೆಚ್ಚಿದೆ. ನಾನು ಮಾತನಾಡಿಸಿದ ಸಚಿವ ಸಂಪುಟದ 2 ಲಿಂಗಾಯತ ಸಚಿವರು ಮತ್ತು ಒಬ್ಬ ಒಕ್ಕಲಿಗ ಸಚಿವರು ಹೇಳೋ ಪ್ರಕಾರ ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ರಾಜಕೀಯ ಸಂಕಷ್ಟವನ್ನೇ ತಂದೊಡ್ಡುವ ಸಾಧ್ಯತೆ ಇದೆ. ಅವರು ಹೇಳೋ ಪ್ರಕಾರ ಈ ಹಿಂದೆ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಏನು 135-136 ಸ್ಥಾನಗಳನ್ನು ಗೆದ್ದುಕೊಂಡು ವಿಧಾನಸಭೆಯಲ್ಲಿ ಭರ್ಜರಿ ಬಹುಮತ ಗಳಿಸಿತು. ಆ ಬಹುಮತಕ್ಕೆ ಕಾರಣವಾಗಿ ಅದರ ಹಿನ್ನೆಲೆಯಲ್ಲಿ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ಒಂದು ದೊಡ್ಡ ಪ್ರಮಾಣದ ಮತಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಅದರಿಂದ ಆ ವಿಜಯ ಸಾಧ್ಯವಾಗಿದೆ. ಅಂತಹ ಸಂದರ್ಭದಲ್ಲಿ ಇವತ್ತು ನಾವು ಗ್ಯಾರಂಟಿ ಯೋಜನೆಗೆ ಸಂಬಂಧಿಸಿ ಬಹಳಷ್ಟು ವಿಭಿನ್ನ ಅಭಿಪ್ರಾಯಗಳು ಬರ್ತಾ ಇದೆ. ಅದನ್ನೇ ನಿಲ್ಲಿಸಬೇಕನ್ನುವಂಥ ಮಾತು ಸಂಪುಟದ ಒಳಗೆ ಮತ್ತು ಪಕ್ಷದ ಒಳಗೆ ಕೇಳಿ ಬರ್ತಾ ಇದೆ. ಈ ಸಮಸ್ಯೆ ಇರುವಾಗ ಇಂತಹದ್ದೊಂದು ಬಹಳ ದೊಡ್ಡ ಸಾಮಾಜಿಕ ಪಲ್ಲಟವನ್ನು ಉಂಟು ಮಾಡುವಂತಹ ಮತ್ತು ಗೊಂದಲವನ್ನು ಹೊಂದಿರುವಂತಹ ಒಂದು ವರದಿಯನ್ನು ನಾವು ಯಾಕೆ ಸಚಿವ ಸಂಪುಟದಲ್ಲಿ ಇಡಬೇಕಾಗಿತ್ತು ಎನ್ನುವಂತಹ ಮಾತನ್ನ ಖಾಸಗಿಯಾಗಿ ಈ ಸಚಿವರು ಹೇಳ್ತಾರೆ. ಅದೇ ರೀತಿ ದಲಿತ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಅವರು ಬಹಳ ಮುಖ್ಯವಾಗಿ ಇದರ ಬಗ್ಗೆ ಮಾತಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಅವರು ನೀಡಿದಂತಹ ಒಂದು ಹೇಳಿಕೆಯನ್ನು ನೋಡಿದ್ರೆ ಅದೊಂದು ಸ್ವಲ್ಪ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ರೀತಿಯಲ್ಲೇ ಈ ಹೇಳಿಕೆ ಕಾಣಿಸ್ತಾ ಇದೆ. ಅದೇ ರೀತಿ ಎಚ್.ಸಿ. ಮಹದೇವಪ್ಪ ಅವರಿರ್ಬೋದು ಅಥವಾ ಜಿ ಪರಮೇಶ್ವರ್ ಅವರಿರ್ಬೋದು, ಇವರು ಕೂಡ ಬಹಳ ಪ್ರಮುಖ ದಲಿತ ನಾಯಕರು. ಇವರು ಏನು ನಿಲುವನ್ನು ಸಚಿವ ಸಂಪುಟದಲ್ಲಿ ತಳಿತಾರೆ ಅನ್ನೋದು ಕೂಡ ಈಗ ಮಹತ್ವದ್ದು. ಕಳೆದ 5-6 ದಿನಗಳಿಂದ ಸಾರ್ವಜನಿಕ ಜೀವನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಈ ಚರ್ಚೆನಲ್ಲಿ ಸಚಿವ ಸಂಪುಟದ ದಲಿತ ಸಚಿವರು ಹೆಚ್ಚಿನವರು ಭಾಗಿಯಾಗಿಲ್ಲ ಎನ್ನುವುದು ಗಮನಿಸಬೇಕಾದಂತಹ ಒಂದು ಸಂಗತಿ. ಈ ಹಿನ್ನೆಲೆಯಲ್ಲಿ ನನಗೆ ಅನಿಸ್ತದೆ, ನಾಳೆ ನಡೆಯಲಿರುವಂತಹ ಸಚಿವ ಸಂಪುಟದ ಸಭೆಯಲ್ಲಿ ಸಚಿವ ಸಂಪುಟ ಬಹಳ ದೊಡ್ಡ ಅಪಾಯಕರವಾದಂತಹ ಅಥವಾ ಒಂದು ಬಹಳ ರಿಸ್ಕ್ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ಲಿಕ್ಕಿಲ್ಲ. ಸದ್ಯಕ್ಕೆ ಬೀಸುವ ದೊಣ್ಣೆ ತಪ್ಪಿದರೆ ಮತ್ತಷ್ಟು ಆಯುಷ್ಯ ಸಿಗುತ್ತದೆ ನೋಡೋಣ ಎನ್ನುವ ರೀತಿಯಲ್ಲಿ ಒಂದು ಮಧ್ಯಮ ಮಾರ್ಗವನ್ನು ಹಿಡಿಯುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿ ಗೋಚರಿಸ್ತಾ ಇದೆ. ಮಧ್ಯಮ ಮಾರ್ಗ ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ಸಚಿವ ಸಂಪುಟದ ಒಂದು ಉಪಸಮಿತಿಯನ್ನು ರಚಿಸೋದು ಮತ್ತು ಆ ಉಪಸಮಿತಿಗೆ ಜವಾಬ್ದಾರಿಯನ್ನು ಕೊಡೋದು ಮತ್ತು ಆ ಸಮಿತಿಗೆ ಕಾಲಮಿತಿಯನ್ನು ಕೊಡ್ತಾರೆ ಅನ್ನೋದನ್ನು ನಾವು ನಾಳೆ ಸಭೆ ನಡೆದ ನಂತರವೇ ನಾವು ತಿಳಿದುಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತು ಇದೆ.